ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮೊಟ್ಟ ಮೊದಲಾಗಿ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತ ಅವರ ಜನ್ಮದಿನದ ಅಂಗವಾಗಿ ಇವತ್ತ ಹಬ್ಬವನ್ನ ಈದ್ ಮಿಲಾದ್ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಪೈಗಂಬರ್ ಅವರು ಈ ದೇಶಕ್ಕೆ, ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ನಾವು ಸ್ಮರಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅವ್ರು ಏನಪ್ಪಾ ಅಂದ್ರೆ ಎಲ್ಲ ಜಾತಿ ವರ್ಗದವ್ರನ್ನ ಸಮಾನವಾಗಿ ಕಾಣ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಮಾನವೀಯ ಮೌಲ್ಯಗಳು ಏನಿದ್ದಾವೆ, ಪ್ರೀತಿ, ವಿಶ್ವಾಸ, ಸ್ನೇಹ, ಮನುಷ್ಯ ನಡುವೆ ಪ್ರೀತಿ ಏರ್ಪಡಬೇಕು, ವಿಶ್ವಾಸ ಏರ್ಪಡಬೇಕು, ಸ್ನೇಹ ಏರ್ಪಡಬೇಕು. ಆಗ ಮಾತ್ರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತುಗಳನ್ನ ಮೊಹಮ್ಮದ್ ಪೈಗಂಬರ್ ಅವರು ಇಡೀ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನು ಸಾರುವುದರ ಮೂಲಕ ಪ್ರಪಂಚದಲ್ಲಿ ಸಹಬಾಳ್ವೆ ನಡೆಸಲಿಕ್ಕೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಕಾರಣ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಪೈಗಂಬರ್ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಮಾನ್ವಿ ತಾಲೂಕಾ, ಮಾನ್ವಿ ಪಟ್ಟಣದಲ್ಲಿ ಇವತ್ತ ನಮ್ಮ ಜುಮ್ಮಲ್ದಡ್ಡಿ ಗುರುಗಳು ಇರ್ಬೋದು, ಎಲ್ಲ ನಮ್ಮ ಜಾತಿ ಹಿರಿಯರು ಇರ್ಬೋದು, ನಮ್ಮ ತಾತ್ನೂರು ಎಲ್ಲರೂ ಮೊದಲಿಂದ ನಮ್ಮ ತಾತ್ನೂರ್ ಕಾಲದಾಗ್ಲಿಂದ ಸಹೋದರತೆಯಿಂದ ಬಾಳ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಅಂದಿನಿಂದಲೂ ಸುಮಾರು 50 ವರ್ಷ 60 ವರ್ಷದಿಂದ ನಮ್ಮ ತಾತವರು ಹಿರಿಯ ನ್ಯಾಯವಾದಿಗಳು ರಾಜ ಹನುಮಪ್ಪ ನಾಯಕ್, ನಮ್ಮ ತಂದೆಯವರು ರಾಜ ಅಂಬಣ್ಣ ನಾಯಕ್ ಅವರು ಶಾಸಕರಾಗಿದ್ರು, MP ಆಗಿದ್ರು, MLA ಆಗಿದ್ರು. ಇವತ್ತು ಅಂದಿನ ಇವರು ನಮ್ಮ ಗುರುಗಳ ತಂದೆಯವರು ತಾತ್ನೂರ್ ಕಾಲದಾಗ್ಲಿಂದಲೂ ಇವತ್ತ ಅದೇ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇವತ್ತ ಈ ಒಂದು ಈದ್ ಮಿಲಾದ್ ಹಬ್ಬದ ಸಡಗರ ಸಂಭ್ರಮವನ್ನ ನಮ್ಮ ಸೈಯದ್ ಸಜ್ಜದ್ ಹುಸೇನ್ ಮತವಾಲೆ ಗುರುಗಳು ಬಹಳ ಶ್ರದ್ಧೆಯಿಂದ ಎಲ್ಲಾ ಜಾತಿ ವರ್ಗದವ್ರನ್ನ ಕೂಡಿಸಿಕೊಂಡು ಇವತ್ತು ಮಸೀದಿಯಿಂದ ಅಲ್ಲಿಂದ ಈ ಸಿಮೆಂಟ್ ರೋಡ್ ಟಿಪ್ಪು ಸುಲ್ತಾನ್ ಚೌಕ್ವರೆಗೆ ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಇವತ್ತ ಏನಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ಲು, ನಮ್ಮ ಬಸವ ಈ ಒಂದು ನಿಟ್ಟಿನಲ್ಲಿ ಬಹಳ ಸಂತೋಷ ಅನಿಸ್ತದ. ಈದ್ ಮಿಲಾದ್ನಲ್ಲಿ ನಾನು ಇವತ್ತು ಕೂಡಿದ್ದು ಬಹಳ ಸಂತೋಷ ಅನಿಸ್ತದ. ಇಂತಹ ಒಂದು ಪ್ರಸಂಗದಲ್ಲಿ ಇನ್ನು ಬಹಳಷ್ಟು ಜನರು ಮಾತನಾಡೋದು ಇರಬಹುದು, ಸಮಯ ಆಗಿದೆ. ಆದರೂ ಕೂಡ ಸತ್ಯ ಸಾಹೇಬರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡದ ವೀರ ಹೋದ್ಸಲ ನವೆಂಬರ್ 1ಕ್ಕೆ ಮಾತಾಡಿದ್ದೇ ಬೇರೆ ರೀತಿ ಕನ್ನಡದಲ್ಲಿ ಆತ ಮಾತಾಡ್ತಾನ. ಕುವೆಂಪು ಅವರಿಗೆ ಸರ್ಟಿಫಿಕೇಟ್ ಕೊಡಿರ್ತಕ್ಕಂಥ ಒಂದು ಮಾತು ನನ್ನಲ್ಲಿದೆ. ಸುಭಾನ್ ಗೊತ್ತಿದೆ. ಈ ಎಲ್ಲರ ಹೆಸರಲ್ಲಿ ಹೇಳ್ಬೋದು ನಾನು ಸ್ವಲ್ಪ ಹುಡುಗರು ಬೇಕು. ಆದ್ದರಿಂದ ನಿಮ್ಮ ಇರ್ತಕ್ಕಂಥ ಉಪ್ಪಳ ಮಠ ಯಾವಾಗಲೂ ಮಠವಾಗಿಯೇ ಇರ್ತದೆ. ಸ್ವಾಮಿಯಾಗಿಯೇ, ಸಂತನಾಗಿಯೇ, ಶರಣನಾಗಿಯೇ ಹಜರತ್ ಮೊಹಮ್ಮದ್ ಪೈಗಂಬರರು ಹೇಳಿದ ಹಾಗೆ ಇವತ್ತೇನು ಹೇಳಿದ್ರು ನೀವು, ಹುಟ್ಟು ಆಕಸ್ಮಿಕ, मैं पैदा होता हूँ मानवी में अन्य बोलने का किसी को मालूम नहीं होता. ಹುಟ್ಟು ಆಕಸ್ಮಿಕ, ಯಾವಾಗ ಹುಟ್ಟುವ ಯಾವಾಗ, ಬಟ್ ಸಾವು ಇಟ್ ಇಸ್ ಡೆಫಿನೆಟ್. ಪ್ರಧಾನಿ ಆದರೂ ಸಾಗಬೇಕು, ಅಮೆರಿಕದ ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರ್ತಕ್ಕಂಥವನೇ ಪ್ರವಾದಿ ಮೊಹಮ್ಮದ್. ಹುಟ್ಟಿದ ಮೇಲೆ ಏನು ಸಾಧಿಸಿದ, ಹುಟ್ಟಿದ ಮೇಲೆ ಜನರಿಗೆ ಏನು ಸಂದೇಶ ನೀಡಿದ, ಅದೇ ಪ್ರವಾದಿ ಮೊಹಮ್ಮದ್. ಅದಕ್ಕೆ ಪ್ರವಾದಿ ಮೊಹಮ್ಮದರ ಜನ್ಮದಿನವನ್ನು ನಾವು ಆಚರಿಸ್ತೇವೆ. ನಾವು ಕೂಡ ಆಚರಿಸಿರ್ತೀವಿ. ಒಂದು ಇಟ್ಟು ಅದು ಅಲ್ಲ, ಬರ್ತದೆ ವಿಶೇಷ ಸಂದೇಶಗಳನ್ನು ಸಾರಿ ಹೇಳಿ ಎಷ್ಟೇ ತಾವು ಜಾಗರಣೆ ಆಗಿದೆ. ಹೌದು, ನಿನ್ನೆ ಜಾಗರಣೆ ಆಗಿದೆ, ಇವತ್ತು ಮೆರವಣಿಗೆ ಆಗ್ತದೆ. ಈ ಮೆರವಣಿಗೆ ಅಂಬೇಡ್ಕರ್ ವೃತ್ತ ಇರಬಹುದು, ಬಸವಣ್ಣ ವೃತ್ತ ಇರಬಹುದು, ಇನ್ನು ಎಲ್ಲ ಕಡೆ ಎಲ್ಲ ಸ್ವಾಮಿಗಳು, ಚಿಕ್ಕಪರಿ ಸ್ವಾಮಿಗಳು, ಕಲ್ಮಠ ಸ್ವಾಮಿಗಳು, ಅದರ ಜೊತೆಗೆ ಉಪ್ಪಳ ಮಠ ಸ್ವಾಮಿಗಳು ಸದಾ ಇರ್ತಾರೆ ಅಂತಕ್ಕಂಥ ಮಾತನ್ನು ಮತ್ತೆ 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 ಮಗದೊಮ್ಮೆ ಹೇಳಿ ನನ್ನ 4 ಮಾತುಗಳ ವಿರಾಮ. घर घर का भला हो वो दीजिए जिससे हम सबके घर घर का भला हो. मंगता तू ही मंगता कोई शाह में दिखा दे. वो किसको मिले जो तेरे दामन में छुपा हो. वो किसको मिले जो तेरे दामन में छुपा हो. अगर खामोश रहे मैं तो तू ही सब कुछ है. जो कुछ कहा तेरा हुस्न हो गया महबूब. बारगाह रिसालत व अहले रिसालत में
एक मरतबा दुरूद पाक का हदियात पेश फरमाइए। पढ़िए अल्लाहुम्मा सल्ली अला सय्यिदिना मुहम्मद व अला आलि सय्यिदिना मुहम्मद व बारिक वसल्लम सलातन व सलामन अलैका सय्यदी या हबीबी या रसूलल्लाह सल्लल्लाहु तआला अलैहि वसल्लम। मुअज़्ज़ज़ व मुकर्रम जुमला सादात किराम, मशाइख़ इज़्ज़ाम, उलमाए किराम और शहर मानवी के तमाम लीडरान, तमाम स्वामी जी, मैं एक एक कर नाम नहीं लूंगा क्योंकि मुझसे पहले ऑलरेडी सब मेरे भाइयों ने नाम ले लिया है आपका। बस मैं इतना कहता हूँ, सभी मेरे मुस्लिम भाई, सभी हिंदू भाई को मेरी तरफ से अस्सलाम वालेकुम व रहमतुल्लाहि व बरकातहू। मोहतरम हज़रात, मैंने आपके सामने कुरान पाक की एक आयत की तिलावत की है। अल्लाह तबारक व तआला इरशाद फरमाता है, वमा अरसलनाका इल्ला रहमतल लिल आलमीन। ऐ मेरे प्यारे हबीब, हमने आपको सारे जहां के लिए रहमत बनाकर भेजा है। जब रहमत वाले नबी सारे जहां में रहमत बांटे हैं तो उसी का सदका है कि शहर मानवी के अंदर आज हम इसी रहमत के छाव में कितने ऐसे हजरात खड़े नजर आ रहे हैं। मोहतरम सामाईन इकराम, मैं लंबी चौड़ी गुफ्तगू नहीं करूंगा क्योंकि बहुत से हजरात और सुभाष नायक जी भी हमारे आए हमारे पास, इंशाल्लाह वो ऐबी के पास खिताब करेंगे। बहुत से हमारे जो भी हिंदू भाई ದಿನದ ಸಂತೋಷದ ಶುಭಾಶಯಗಳನ್ನ ತಮ್ಮ ಜೊತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮೆಲ್ಲರಿಗೆ ಬಹಳ ಸಂತೋಷವಾಗುತ್ತೆ. ಸಜ್ಜದ್ ಬತ್ವಾಲೆ ಗುರು ಇವರ ನೇತೃತ್ವದಲ್ಲಿ ಪ್ರತಿ ವರ್ಷ ಏನು ಮಾನವಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಕೇವಲ ಮುಸ್ಲಿಂ ಬಾಂಧವರಿಗೆ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಧರ್ಮೀಯರಿಗೆ ಬದುಕನ್ನ ಕಟ್ಟಿಕೊಳ್ಳುವಂತ ಉಪದೇಶಗಳನ್ನ ಸಂದೇಶಗಳನ್ನು ಕೊಟ್ಟಂತ ಮಹಾನುಭಾವ ಎಂಬ ಸಂದೇಶವು ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಧರ್ಮೀಯರಿಗೆ ಮತ್ತು ವಿಶೇಷವಾಗಿ ಮಾನವಿಯಲ್ಲಿರುವಂತ ಎಲ್ಲಾ ಧರ್ಮದ ಬಾಂಧವರಿಗೆ ಗೊತ್ತಾಗಬೇಕು, ತಿಳಿಬೇಕು, ಅವರ ಆಶೀರ್ವಾದ ಎಲ್ಲರಿಗೆ ದೊರಕಬೇಕೆಂಬ ಉದ್ದೇಶದಿಂದ ಎಲ್ಲರನ್ನ ಸೇರಿಸಿಕೊಂಡು ಇವತ್ತು ಸಜ್ಜದ್ ಮತವಾಲಿ ಅವರು ಮುಸಲ್ಮಾನ್ ಬಾಂಧವರು ಅವರ ನೇತೃತ್ವದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಈ ಜನ್ಮ ದಿನಾಚರಣೆಯ ಈ ಸಂಭ್ರಮ ನೋಡಿದ್ರೆ ನಾವೆಲ್ಲರೂ ಬಹಳ ಸಂತೋಷ ಪಡುವಂತ ಕೆಲಸ ಆಗುತ್ತೆ. ಅತಿ ಮುಖ್ಯವಾಗಿ ಒಂದೆರಡು ವಿಚಾರಗಳನ್ನು ಅಷ್ಟೇ ಹೇಳ್ತೀನಿ, ಹೆಚ್ಚಿಗೆ ಮಾತಾಡಲಾರೆ. ಕೇವಲ ಈ ಜನ್ಮ ದಿನಾಚರಣೆಯನ್ನ ಮುಸ್ಲಿಂ ಬಾಂಧವರು ಆಚರಣೆ ಮಾಡಬಹುದಾಗಿತ್ತು. ಆದ್ರೆ ಯಾಕೆ ಎಲ್ಲ ಧರ್ಮೀಯರನ್ನ ಈ ಕಾರ್ಯಕ್ರಮದಲ್ಲಿ ಈ ಸಂಭ್ರಮದಲ್ಲಿ ಒಳಗೊಂಡು ಸೇರಿಸಿಕೊಳ್ತಾರೆ? ಇದರ ಉದ್ದೇಶ ಬಹುದೊಡ್ಡ ಉದ್ದೇಶ. ಯಾವುದೇ ಧರ್ಮ ಹೆಚ್ಚಲ್ಲ, ಯಾವುದೇ ಜಾತಿ ಹೆಚ್ಚಲ್ಲ. ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನು ಕೂಡ ಸಮನಾಗಿ ಬದುಕುವಂತ ಅವಕಾಶವನ್ನ ಅಲ್ಲನು ಕೊಟ್ಟಿರುವುದರಿಂದ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು. ಇಲ್ಲಿರುವಂತ ಪ್ರತಿಯೊಂದು ಜಾತಿಯ ಧರ್ಮದ ಜನರನ್ನ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡು, ಒಬ್ಬರನ್ನೊಬ್ಬರು ಆತ್ಮವಿಶ್ವಾಸದಿಂದ, ಒಬ್ಬರನ್ನೊಬ್ಬರು ನನ್ನ ಅಣ್ಣತಮ್ಮ ತಿಳ್ಕೊಂಡು ಬದುಕಿದಾಗ ಮಾತ್ರ ಇಂಥ ಜಯಂತಿಗಳು ಸಾರ್ಥಕವಾಗುತ್ತವೆ. ಅದರ ಜೊತೆಗೆ ಇವತ್ತೇನು ಮಾನವಿಯಲ್ಲಿ ಈ ತರದ ಸಂಭ್ರಮ ಮನೆ ಮನೆಗೂ ಈ ಸಂದೇಶ ಹೋಗ್ತಾ ಇದೆ. ಇವತ್ತು ನಾವೇನು ಈ ಸರ್ಕಲ್ ನಲ್ಲಿ ನಿಂತ್ಕೊಂಡು ಅಥವಾ ಈ ಪಟ್ಟಣದಲ್ಲಿ ನಿಂತ್ಕೊಂಡು ಮೊಹಮ್ಮದ್ ಪೈಗಂಬರ್ ಅವರ ಈ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಕೇವಲ ಈ ಪ್ರದೇಶಕ್ಕೆ ಮಾತ್ರ ಈ ಸಂದೇಶ ಅಲ್ಲ, ಇಡೀ ಮಾನವಿ ತಾಲೂಕಿಗೆ ಒಳ್ಳೆ ಸಂದೇಶವನ್ನು ಕೊಡ್ತಾ ಇದೆ. ಇಲ್ಲಿರುವಂತ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು, ಇನ್ನಿತರ ಧರ್ಮರು ಇಲ್ಲಿ ಒಗ್ಗಟ್ಟಾಗಿದ್ದಾರೆ. ಒಬ್ಬರು ಹಿಂದೂ ಧರ್ಮದ ಹಬ್ಬಗಳ ಆಚರಣೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.